ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ಕಂಟಿನ್ಯೂಸ್ ಆಗಿ 3 ಡೇಸ್ ವ್ಲಾಗ್ನ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋನ ನೋಡಿ. ಐ ಥಿಂಕ್ ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇದು ನಮ್ಮನೆ ಇಯರ್ಲಿ ಮಾಡ್ತಾ ಇರ್ತಾರೆ ಇಲ್ಲಿ ಊರ ಹಬ್ಬ ಅಂತ. ಸೊ 4 ದೇವ್ರನ್ನ ಕರೆಸಿದ್ರು. ಈ ಇಯರ್ ಏನು ಸ್ಪೆಷಲ್ ಅಂದರೆ ಮಕ್ಕಳು ಆಟಾಡೋದಕ್ಕೆ ಗೇಮ್ಸ್ ಎಲ್ಲ ಬಂದಿತ್ತು. ಲೈಕ್ ಜಾತ್ರೆನೇ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡ್ದಿರಾ ನೀವು ಫುಲ್ ವಿಡಿಯೋನ ನೋಡಬೇಕು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇದು ನೈಟು ನಡೆದಿರೋದು ಜಾತ್ರೆ. ಸೊ ತುಂಬಾ ಚೆನ್ನಾಗಿತ್ತು, ಲೈಟಿಂಗ್ಸ್ ಆಗಲಿ. ಬಟ್ ಗೇಮ್ಸು ಗಾನು ಆಡುವಂಥ ಗೇಮ್ಸ್ ಯಾವುದೂ ಇರಲಿಲ್ಲ. ಸೊ ಎಲ್ಲ ಆಲ್ಮೋಸ್ಟು 3 ಇಯರ್ಸ್ 4 ಇಯರ್ಸ್ ಮಕ್ಕಳು ಆಡುವಂಥ ಗೇಮ್ಸೇ ಇದ್ದಿದ್ದು. ಸೊ ಗಾನು ಯಾವುದೂ ಆಡಲಿಲ್ಲ. ಲಾಸ್ಟಲ್ಲಿ ಮಾತ್ರ ಒಂದು ಬೈಕ್ ರೈಡ್ ಇತ್ತು. ಅದರಲ್ಲೂ ಅಷ್ಟೇ ಅದು ಸ್ಪೀಡಾಗಿ ಮೂವ್ ಆಗ್ತಾಯಿತ್ತು. ಜಸ್ಟ್ ಒಂದು ವಿಡಿಯೋ ಮತ್ತು ಫೋಟೋ ಬೇಕು ಅಂದ್ಬಿಟ್ಟು ನಾನು ಜಸ್ಟ್ ಅದ್ರ ಮೇಲೆ ಕೂರಿಸ್ಬಿಟ್ಟು ಒಂದು ವಿಡಿಯೋ ತೊಗೊಂಡಿದ್ದೀನಿ ಅಷ್ಟೇ. ಅದ್ರ ಮೇಲೆ ಮಾತ್ರ ಅವ್ನು ಕೂತ್ಕೊಂಡಿದ್ದು, ಇನ್ನು ಯಾವುದ್ರ ಮೇಲೂ ಅವ್ನು ಕೂತ್ಕೊಳ್ಳೋಕ್ಕೆ ಭಯ ಪಡ್ತಾಯಿದ್ದ. ಇದೆಲ್ಲ ರೊಟೇಟ್ ಆಗೋದಲ್ಲ ನೋಡ್ತಾ ಇದ್ದ, ಸಖತ್ ಎಂಜಾಯ್ ಮಾಡ್ತಾಯಿದ್ದ. ನಮಗೂ ಸಖತ್ ಖುಷಿ ಆಯ್ತು ಇದೆಲ್ಲ ನೋಡಿ. ಶೇಖರಿ ಅಂತ ಇದ್ದರು, ಯಾವುದಾದ್ರೂ ಗೇಮ್ ಆಡು ಅಂತ. ಆಲ್ಮೋಸ್ಟ್ ಮಕ್ಕಳಾಡೋ ಗೇಮ್ಸೇ ಇತ್ತು. ಸೊ ನಾನು ಯಾವುದೂ ಆಡಲಿಲ್ಲ ಗೇಮ್ಸು, ಜಸ್ಟು ಒಂದು ನೋಡ್ಕೊಂಡು ಬಂದ್ವಿ ಅಷ್ಟೇ. ಚೆನ್ನಾಗಿತ್ತು ಇದು. ಈ ಗೇಮ್ನ ದೊಡ್ಡವರು ಸಹ ಆಡ್ತಾಯಿದ್ರು. ಶೇಖರಿ ಹೋಗಿ ಆಡು ಅಂತ ಅಂದರು, ಬಟ್ ನನಗೆ ಇಷ್ಟನೇ ಆಗಲಿಲ್ಲ ಹೋಗಿ ಆಡೋದಕ್ಕೆ. ಸೊ ಶೇಖರಿ ಹೋಗಿ ಆಡು, ನಾನು ಇವ್ನು ಎತ್ಕೊತೀನಿ ಅಂತ ಅಂದರು, ಬಟ್ ನಾನು ಹೋಗಿ ಆಡಲಿಲ್ಲ. ಸೊ ನೋಡ್ತಾ ಇದ್ದ ಅವನು. ಚೆನ್ನಾಗಿತ್ತು, ಟೈಮ್ ಪಾಸ್ ಆಯ್ತು ಅವತ್ತು ಈವ್ನಿಂಗು. ಸೊ ಹಾಗೆ ಜಾತ್ರೆನೂ ಅಷ್ಟೇ ಇಟ್ಟಿದ್ದರು. ಅಂದರೆ ಜಾತ್ರೆ ಐಟಮ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೇ ಥರ ಎಲ್ಲ ಲೈನಿಗೆ ಇಟ್ಟಿದ್ರು, ಅದು ಇತ್ತು. ಸೊ ಅದೇನು ನಾನು ಕ್ಲಿಪ್ಪಿಂಗ್ಸ್ ಏನು ತಗೊಂಡಿಲ್ಲ, ಜಸ್ಟ್ ಇದೊಂದು ಮಾತ್ರ ಕಲರ್ಫುಲ್ಲಾಗಿತ್ತು ಲೈಟಿಂಗ್ಸ್ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇದು ಅಷ್ಟೇ ನೋಡಿ, ಎಲ್ಲ ದೊಡ್ಡವರೆಲ್ಲ ಆಡ್ತಾಯಿದ್ರು, ಬಟ್ ಆಡೋಕ್ಕಾಗಲಿಲ್ಲ, ನಾನು ಆಡಲಿಲ್ಲ. ಗಾನೂ ಅಷ್ಟೇ ನೋಡ್ತಾ ಇದ್ದ. ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ನಮ್ಮ ರಿಲೇಷನ್ ಅವ್ರದ್ದೇ ಮದುವೆ ಇತ್ತು, ನಮ್ಮ ದೊಡ್ಡಪ್ಪ ಆಗಬೇಕು, ಅವ್ರ ಮಗಳ ಮದುವೆ. ಸೊ ಅದಕ್ಕೆ ಬಂದಿದ್ವಿ, ನೈಟೇ ಬರಬೇಕಿತ್ತು. ಬಟ್ ನಾವಲ್ಲಿ ಜಾತ್ರೆ ನೋಡೋದಕ್ಕೆ ಹೋಗಿರೋದ್ರಿಂದ ಬಂದಿರಲಿಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಬಂದಿದ್ವಿ, ನಾನು ನಮ್ಮಪ್ಪ, ಶೇಖರಿ, ಗಾನು. ಸೊ ಮದುವೆ ಎಲ್ಲ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ತಾಯಿದ್ವಿ. ಸೊ ನಾನಲ್ಲಿ ಮುಹೂರ್ತ ಮಾಡಿರೋದು ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಸೊ ಹಾಗಾಗಿ ಊಟ ಮಾಡೋದಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಬಂದಿದ್ದರು ಊರಿಂದ. ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿ ಎಲ್ಲರೂ ಸಿಕ್ಕಿದ್ರು. ರಿಲೇಟಿವ್ಸ್ ಅಂದರೆ ಎಲ್ಲರೂ ಸಿಗ್ತಾರಲ್ಲ ಮದುವೆ ಟೈಮಲ್ಲೇ, ಎಲ್ಲರೂ ಒಟ್ಟಿಗೆ ಸಿಗೋದು ಯಾರ್ದಾದ್ರೂ ಮದುವೆ ಆದರೆ. ಸೊ ಎಲ್ಲರ ಜೊತೆನೂ ಮಾತಾಡಿಸ್ಕೊಂಡು ಬಂದ್ವಿ ನಾವು ಮನೆಗೆ. ಶೇಖರಿಗೆ ಸೆಕೆಂಡ್ ಶಿಫ್ಟ್ ಇತ್ತು. ಸೊ ಅವರು ಡ್ಯೂಟಿಗೆ ಹೋಗಿದ್ರು. ಅವ್ರು ಹೇಳ್ತಾಯಿದ್ರು ನೆಕ್ಸ್ಟ್ ಡೇ ಅವ್ರಿಗೆ ಗೊತ್ತು ಬರ್ಡೇ ಅಂತ,
ಬಟ್ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಎಲ್ಲಾದರೂ ಟೆಂಪಲ್ಗೆ ಹೋಗೋಣ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಏನಕ್ಕೆ ಸುಮ್ಮನೆ ರಜಾ ಹಾಕ್ಕೊಂಡು ಹೋಗೋದು, ಬೇಡ ನೀನು ಡ್ಯೂಟಿಗೆ ಹೋಗು ಹಾಗೆ ಹೀಗೆ ಅಂತ ಅಂತಿದ್ದೆ. ಸೊ ನಾನು ಮನೇಲೇ ಏನಾದರೂ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ನಾನು ಇದು ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ. ಸೊ ಬರ್ಡೇ ಡೆಕೋರೇಷನ್ದು. ನಾನು ಯಾವತ್ತೂ ರಿಸ್ಕ್ ತೊಗೊಂಡು ಈ ಥರ ಬಲೂನ್ಸ್ ಎಲ್ಲ ಬೌ ಮಾಡಿ ಏನು ರಿಸ್ಕ್ ತೊಗೊಂಡು ನಾನು ಮಾಡೋದೇ ಇಲ್ಲ. ಬಟ್ ಟ್ರೈ ಮಾಡೋಣ. ಹೇಗೂ ಗಾನು ಮಲಗಿದ್ದ. ಸೊ ನೋಡೋಣ. ನನಗಿದು ಐಡಿಯಾನೂ ಇಲ್ಲ ಹೇಗೆ ಫಿಕ್ಸ್ ಮಾಡೋದು ಅಂತ. ಸೊ ಎಲ್ಲ ಯೂಟ್ಯೂಬಲ್ಲೇ ಚೆಕ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನಾನಲ್ಲಿ ಮಾತಾಡಿದ್ದೀನಿ. ಬಟ್ ಏನಂದರೆ ಬ್ಯಾಕ್ಗ್ರೌಂಡಲ್ಲಿ ಟಿ ವಿ ಓಡ್ತಾ ಇದೆ. ಸೊ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಬಿಕಾಸ್ ಕಾಪಿರೈಟ್ಸ್ ಬರುತ್ತೆ ಅಂತ. ಸೊ ನಾನು ಮಾತಾಡಿದ್ದೀನಿ, ಆದರೆ ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೇಮ್ ಏನು ಹೇಳಿದ್ದೀನಿ ಅಂತ ಹೇಳಿದ್ರೆ ಅದೇ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಈ ಥರ ನಾನು ಡೆಕೋರೇಷನ್ ಯಾರಿಗೂ ಮಾಡಿರಲಿಲ್ಲ. ಬಟ್ ಫಸ್ಟ್ ಟೈಮ್ ನಾನೇ ಡೆಕೋರ್ ಮಾಡಿ ಕೇಕ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಮ್ಯಾಂಗೋ ಚೀಸ್ ಕೇಕು. ಸೊ ನಾವಿಬ್ಬರೇ ಇರೋದ್ರಿಂದ ಜಾಸ್ತಿ ಬೇಡ, 1 kg 1/2 kg ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಚಿಕ್ಕದು. ನನಗೆ ಚೀಸ್ ಕೇಕ್ ಸಖತ್ ಇಷ್ಟ. ಶೇಕ್ರಿಗೂ ಅಷ್ಟೇ. ಒಂದು ಸಲ ಏನೋ ಶೇಕ್ರಿ ತಿಂದಿದ್ದ, ಚೀಸ್ ಕೇಕು ಚೆನ್ನಾಗಿದೆ ಅಂದಿದ್ರು. ಸೊ ಅದರಲ್ಲೇ ಮ್ಯಾಂಗೋ ಫ್ಲೇವರ್ ಬುಕ್ ಮಾಡಿದ್ದೆ. ಸೊ ಅದು ಅಷ್ಟೇ ಶೇಕ್ರಿಗೆ ಗೊತ್ತಿಲ್ಲ, ನಾನು ಕೇಕ್ ಬುಕ್ ಮಾಡಿದ್ದು ಅವ್ರ ನಂಬರ್ ನಾನು ಕೊಟ್ಟಿದ್ದೆ. ಸೊ ಅವರು ಸೆಕೆಂಡ್ ಶಿಫ್ಟ್ ಹೋಗಿರೋದ್ರಿಂದ 10:30ಗೆಲ್ಲ ಬಂದುಬಿಡ್ತಾರೆ. ಅಷ್ಟರಲ್ಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಗಾನೂ ಮಲ್ಕೊಂಡ್ಬಿಟ್ಟಿದ್ದ. ಸೊ ಮಾಡೋಣ ಮನೇಲಿ ಅಂದರೆ ಅವ್ರಿಗೆ ಔಟ್ಸೈಡೆಲ್ಲ ಹೋಗಿ ಕೇಕ್ ಕಟ್ ಮಾಡೋದು ಅದೆಲ್ಲ ಅಷ್ಟು ಇಷ್ಟ ಇಲ್ಲ. ಅವರು ಮೊದಲಿಂದನೂ ಆ ಥರ ಡೆಕೋರೇಷನ್ಸ್ ಎಲ್ಲ ಮಾಡಿಕೊಂಡು ಕೇಕೆಲ್ಲ ಕಟ್ ಮಾಡೋದು ಮೊದಲಿಂದನೂ ಏನೂ ಮಾಡಿರಲಿಲ್ವಂತೆ. ಸೊ ನನ್ನ ಮದುವೆ ಆದಮೇಲೆ ನಾನು ಅವ್ರಿಗೆ ಇದುವರೆಗೂ 7 years ಕಂಪ್ಲೀಟ್ ಆಗಿದೆ ನಮ್ಮ ಮ್ಯಾರೇಜ್ ಆಗಿ. ಸೊ ಇಷ್ಟು ವರ್ಷದಲ್ಲಿ ಫಸ್ಟ್ 7 years 1 year ನಾನು ಗ್ಯಾಪ್ ಬಿಟ್ಟಿಲ್ಲ. ಸೊ 7 years ನಾನು ಕೇಕ್ ಕಟ್ ಮಾಡಿಸಿದ್ದೀನಿ ಅವ್ರಿಗೆ. ಸೊ ಈ ಇಯರು ಅಷ್ಟೇ ಮಾಡಿಸೋಣ ಅಂತೇಳಿ ಅವ್ರಿಗೆ ಇಷ್ಟ ಆಗಿರೋ ಚೀಸ್ ಕೇಕು, ಅದರಲ್ಲಿ ಮ್ಯಾಂಗೋ ಫ್ಲೇವರ್ನ ನಾನು ಬುಕ್ ಮಾಡಿ ಅದು ಅವ್ರ ಕಾಂಟ್ಯಾಕ್ಟ್ ನಂಬರೇ ನಾನು ಕೊಟ್ಟಿದ್ದೀನಿ. ಅವ್ರಿಗೆ ನೋಟಿಫಿಕೇಷನ್ ಹೋಗಿದೆ. ಬಟ್ ಏನಂದರೆ ಅವರು ಏನೋ ಬುಕ್ ಮಾಡ್ಕೊಂಡಿರಬೇಕು ಬಿಡು ಅಂದ್ಬಿಟ್ಟು ಅವರು ನೆಗ್ಲೆಕ್ಟ್ ಮಾಡಿದ್ರಂತೆ. ಆಮೇಲೆ ಅವರು ನಾನು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದೆ 11:30 to 12 o'clock ಒಳಗಡೆ ಬರಲಿ ಅಂತ. ಬಟ್ ಏನಂದರೆ ಆರ್ಡರ್ ಅವರು ಬೇಗನೆ ಕೊಟ್ಬಿಟ್ರು. ಸೊ 11 o'clockಗೇನೋ ಅವ್ರಿಗೆ ಕಾಲ್ ಮಾಡಿ ಡೆಲಿವರಿ ಕೊಟ್ಟರು. ಅದನ್ನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಅವ್ರಿಗೆ ಇನ್ನೂ ಒಳಗಡೆನೇ ಬಂದಿಲ್ಲ, ಮನೆ ಒಳಗಡೆ. ಸೊ ಆಗಲೇ ಒಂದು ಕಾಲ್ ಬಂತು, ಏನು ಬುಕ್ ಮಾಡಿದ್ಯಾ ಅಂತ ಕೇಳ್ತಾಯಿದ್ರು. ಸೊ ಅವ್ರಿಗೆ ಆವಾಗ ಗೊತ್ತಾಗಿದೆ. ಸೊ ಅವರೇನೋ ಊಟ ಏನಾದರೂ ಬುಕ್ ಮಾಡಿರಬೇಕು ಅಂತ ಅಂದ್ಕೊಂಡ್ರು. ಬಟ್ ನೋಡಿದ್ರೆ ಕೇಕು. ಸೊ ಅವ್ರಿಗೆ ಸಖತ್ ಖುಷಿಯಾಯಿತು. ಅದು ಅವರೇ ಹೋಗಿ ತೊಗೊಂಡಿದ್ದು, ನಾನೇನು ಹೇಳಿಲ್ಲ ಅವ್ರಿಗೆ ಕೇಕೆ ಅದು ಅಂತ. ಸೊ ಅವರೇ ತೊಗೊಂಡಿದ್ದು. ಅವ್ರಿಗೂ ಸಖತ್ ಖುಷಿಯಾಯಿತು. ನೋಡಿ ನಾನು ಈ ಥರ ಫಿಕ್ಸ್ ಮಾಡಿದೆ ಅದನ್ನು. ನಾನು ಇದನ್ನು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಂಡು ನಾನು ಮಾಡಿದ್ದು. ನಾನು ಯಾರಿಗೂ ಈ ಥರ ಸೆಲೆಬ್ರೇಟ್ ನಾನು ಯಾರಿಗೂ ಮಾಡಿಲ್ಲ. ಜಸ್ಟ್ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಸುಮ್ಮನೆ ಆಗಿಬಿಡ್ತಿದ್ದೆ. ಫಸ್ಟ್ ಟೈಮ್ ಇಷ್ಟೊಂದು ರಿಸ್ಕ್ ತೊಗೊಂಡು ಹೇಗೆ ಮಾಡೋದು ಅಂತ ಟ್ಯುಟೋರಿಯಲ್ಸ್ ಎಲ್ಲ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನಾನು ಅದನ್ನು ಫಿಕ್ಸ್ ಮಾಡ್ತಾಯಿದ್ದೆ. ಬಲೂನ್ಸು ಅಷ್ಟೇ, ಅದು ಬುಕ್ ಮಾಡಿದ್ರಲ್ಲ ಅದರಲ್ಲೇ ಇತ್ತು. ಸೊ ಅದೊಂದು ಬೇಗ ಆಯಿತು. ಇದು ಒಂದೇ ನನಗೆ ಕಷ್ಟ ಆಗಿತ್ತು. ಎಲ್ಲ ರೆಡಿ ಮಾಡಿದೆ. ಅವ್ರು ಬರೋ ಅಷ್ಟರಲ್ಲಿ 10:30ಗೆ ಬರೋದು. ಅವರು ಸೆಕೆಂಡ್ ಶಿಫ್ಟ್ ಹೋಗಿದ್ರು. ಸೊ ಅಷ್ಟರಲ್ಲೆಲ್ಲ ರೆಡಿ ಆಗಿತ್ತು. ಅವ್ರಿಗೆ 12 o'clockಗೆ ನಾನು ಸರ್ಪ್ರೈಸ್ ಕೊಡೋಣ ಅಂದರೆ ಅವ್ರು 10:30ಗೆ ಬಂದಿದ್ದ ತಕ್ಷಣ ಅವ್ರಿಗೆ ಗೊತ್ತಾಗೋಯ್ತು. ಆಮೇಲೆ ಬಂದಿದ್ದ ತಕ್ಷಣ ಅವರು ಅವರು ಕಾಲ್ ಮಾಡಿದ್ರು ಇವ್ರಿಗೆ. ಸೊ ಆವಾಗ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಯಿತು. ಸೊ ಕೇಕೆ ಇರಬೇಕು ಅಂತ. ಸೊ ಚೆನ್ನಾಗಿತ್ತು. ಸೊ ವಾಯ್ಸ್ ಓವರ್ ಕೊಟ್ಟಿರೋ ರೀಸನ್ ನಾನು ಆಲ್ರೆಡಿ ಹೇಳಿದ್ದೀನಿ. ನಾನು ಮಾತಾಡಿದ್ದೀನಿ ಅಲ್ಲಿ, ಬಟ್ ಬ್ಯಾಕ್ಗ್ರೌಂಡ್ ಟಿ ವಿ ಓಡ್ತಾಯಿತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟೆ. ಸೊ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.
ನಾನೇನು ಆರ್ಡರ್ ಮಾಡಿದ್ಯಲ್ಲ ಅಂದ್ಕೊಂಡೆ, ಮೆಸೇಜ್ ಬಂತು. ನೋಡಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ ಸಿಂಪಲ್ಲಾಗಿ. ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿಕೊಂಡು ಕೇಕ್ ಕಟ್ ಮಾಡಿಕೊಂಡು ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನನಗೆ ಇಷ್ಟ ಆಗಿದ್ದು ಮಾಡೋಣ ಅಂತ. ಸೊ ನನಗೆ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಅವರು ಗ್ರ್ಯಾಂಡಾಗಿ ಏನು ಅಷ್ಟು ಇಷ್ಟಪಡಲ್ಲ ಅಂತ ಗೊತ್ತು. ಸೊ ಹಾಗಾಗಿ ಮನೇಲೆ 12 o'clock. ಬಟ್ ಏನಂದರೆ ನಾನು ಅಂದ್ಕೊಂಡಿರೋ ಪ್ರಕಾರ ಕೇಕು ಬೇಗನೆ ಬಂದ್ಬಿಡ್ತು. ಅದೊಂದು ನಾನು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದೆ ಅದರಲ್ಲಿ. ಸೊ ಲೇಟಾಗಿ ಬರಲಿ, ಒಂದು 11:30ಇಂದ 12 o'clock ಆ ಥರ ಬಂದರೆ ಫೈನ್ ಇತ್ತು. ಬಟ್ ಬೇಗನೆ ಬಂತು, ಪರವಾಗಿಲ್ಲ ಅಂದ್ಬಿಟ್ಟು 12 o'clockಗೆ ನಾನು ಕೇಕ್ ಕಟ್ ಮಾಡಿಸ್ದೆ. ಗಾನೂ ಅಷ್ಟರಲ್ಲಿ ಎದ್ದಿದ್ದ. ಅವನು ನಿದ್ದೆ ಮಾಡಿದ್ದಿರೋದ್ರಿಂದ ಅವನು ಆರಾಮಾಗಿ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ದ. ಅವ್ರಿಗೆ ಫಸ್ಟ್ ಇಯರ್ ಗಾನು ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅದು ಈ ಇಯರು. ಸೊ ಅವ್ರಿಗೂ ತುಂಬಾ ಸ್ಪೆಷಲ್ಲು. ಸೊ ಚೆನ್ನಾಗಿತ್ತು. ಬಟ್ ಕೇಕು ಚೆನ್ನಾಗಿತ್ತು, ಸ್ವಲ್ಪನೇ ಇತ್ತು. ಸ್ವಲ್ಪ ಇದ್ರೇ ಟೇಸ್ಟ್ ಜಾಸ್ತಿ ಅಂತಾರಲ್ಲ, ಹಂಗಿತ್ತು. ಸ್ವಲ್ಪನೇ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಇದ್ದಿದ್ರೆ ತಿನ್ಬೋದಿತ್ತು ಅಂತ ಹೇಳ್ತಾಯಿದ್ರು ಶೇಖ್ರಿ. ಸರಿ ಓಕೆ, ನೆಕ್ಸ್ಟ್ ಟೈಮ್ ಬುಕ್ ಮಾಡೋಣ ಬಿಡು ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಮಾರ್ನಿಂಗು ನಮಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಇದು ನೈಟ್ ನಾನು ಸೆಲೆಬ್ರೇಟ್ ಮಾಡಿದ್ದು 12 o'clockಗೆ. ಸೊ ಮಾರ್ನಿಂಗು ಹೆಂಗಿದ್ರು ಅವ್ರ ಬರ್ಡೇ. ಸೊ ನಮಗೆ ಸರ್ಪ್ರೈಸ್ ಏನಂತ ಹೇಳಿದ್ರೆ, ನಾನು ಯಾರ ಮನೆಗೂ ಹೋಗಲ್ವಂತೆ ಬಸವ. ಸೊ ನಮ್ಮ ಮನೆಗೆ ಅದು ಹೆಂಗೆ ಬಂತು ಅಂತ ನಮಗೂ ಗೊತ್ತಿಲ್ಲ. ಸೊ ಅವರು ಹೇಳ್ತಾಯಿದ್ರು, ನಾನು ಅವ್ರನ್ನೇನು ಅಂದರೆ ಮನೆ ಹತ್ರ ನಿಂತ್ಕೊಂಡು ಅವ್ರೇನು ದುಡ್ಡು ಕೇಳ್ತಾ ಇರಲಿಲ್ಲ. ಸೊ ಗೇಟ್ ಹತ್ರ ನಾವು ಮನೆ ಒಳಗಡೆ ಇದ್ವಿ. ಸೊ ಅವರೇ ಗೇಟ್ ಹತ್ರ ಬಂದುಬಿಟ್ಟು ಎಲ್ಲೋ ಮನೆ ಹತ್ರ ಹೋಗಿ ಅವರೇನು ಕೇಳಲ್ಲ ನಾವು. ಸೊ ಬಸವ ಮನೆಗೆ ಯಾವ ಮನೆಗೆ ಹೋಗುತ್ತೋ ನಾವು ಆ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಸರಿ ನಮ್ಮ ಮನೆ ಅಪೋಸಿಟ್ ಗೇಟ್ ಹತ್ರ ಬಂದು ನಿಂತ್ಕೊಂಡು ನಾನು ಗೇಟ್ ಓಪನ್ ಮಾಡಿದೆ. ಸೊ ನಾವು ಶೇಖ್ರಿ ದುಡ್ಡು ಕೊಡು ಅಂತ ಅಂದರು. ನಾನು ಏನಾದರೂ ತಿನ್ನೋದಕ್ಕೆ ಏನಾದರೂ ಕೊಡೋಣ, ಏನು ತಿನ್ನುತ್ತೆ ಅಂತ ಕೇಳಿದಾಗ ಅಕ್ಕಿ ಬೆಲ್ಲ ಅಂತ ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ತೊಗೊಂಬರೋಣ ಅಂತ ಮನೆ ಒಳಗಡೆ ಬಂದಿದ್ದೀನಿ, ನನ್ನಿಂದನೇ ಬಂದ್ಬಿಡ್ತು. ಬಟ್ ನಮ್ಮ ಡೋರ್ ಏನಾಗಿದೆ ಅಂದರೆ ಸಖತ್ತು ಚಿಕ್ಕದು, ನಾವು ಸೋಫಾ ಇಟ್ಟಿದ್ದೀವಲ್ವ, ಸೊ ಫುಲ್ ಓಪನ್ ಆಗೋಲ್ಲ ನಮ್ಮದು ಡೋರು. ಸೊ ಸ್ವಲ್ಪ ಇರೋದು ಡೋರು, ಅದರಲ್ಲೇ ಬಂದ್ಬಿಡ್ತು. ಸಖತ್ತು ಖುಷಿ ಆಯಿತು ನಮಗೆ. ಬಸವ ಬಂದೇನು ಬಸವ ಇಲ್ಲಿ ಬಲಗೈ ಸರ್ ಮಾಡ್ಲಪ್ಪ, ಏನು ಮಾಡಕ್ಕ ಅದು ಮಾಡ್ಕ ಕರ್ಕೊಳ್ಳಿ ಕೈ ಹೋಗುತ್ತೇನ ಮಾಡಿಬಿಡು ಒಳ್ಳೇದಕ್ಕೆ. ಆಯ್ತಪ್ಪ. ಹುಷಾರಪ್ಪ, ನಿಧಾನ.
ಇದು ಈವ್ನಿಂಗ್ ಟೆಂಪಲಿಗೆ ಬಂದಿರೋದು. ಆ್ಯಸ್ ಯೂಶುವಲ್ ನಾವು ಟೆಂಪಲ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಬರೋದು ರೆಗ್ಯುಲರ್ ಆಗಿ ನನ್ನ ವಿಡಿಯೋ ನೋಡಿರೋ ಸಬ್ಸ್ಕ್ರೈಬರ್ಸ್, ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾವು ರೆಗ್ಯುಲರಾಗಿ ಬರೋದು ಮಹಾಲಕ್ಷ್ಮಿ ಲೇಔಟಲ್ಲಿರೋ ವೆಂಕಟೇಶ್ವರ ಟೆಂಪಲ್ಗೆ ನಾವು ಬರೋದು. ಸೊ ಹೇಗೂ ಬರ್ಡೇ ಇರೋದ್ರಿಂದ ಶ್ರೀಕ್ರಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದಿದ್ವಿ. ನಮ್ಮ ಅದೃಷ್ಟ ಏನಂದರೆ ಅಲ್ಲಿ ಒಬ್ಬರು ಸತ್ಯನಾರಾಯಣ ಪೂಜೆನೂ ಮಾಡಿಸ್ತಾಯಿದ್ರು. ಸೊ ಇದು ಮಹಾಮಂಗಳಾರತಿನೂ ಆಯಿತು. ಅವತ್ತು ನಮಗೆ ಸತ್ಯನಾರಾಯಣ ಪೂಜೆ ಮಾಡಿಸಿರೋ ಪ್ರಸಾದನೂ ನಮಗೆ ಸಿಕ್ತು. ಸೊ ತುಂಬಾ ಖುಷಿ ಆಯಿತು. ಹಾಗೆ ಮಾರ್ನಿಂಗ್ ಬಸವ ಬಂದಿರೋದು ಅಷ್ಟೇ, ಏನೋ ಒಂಥರ ನಮಗೆ ಪಾಸಿಟಿವ್ ವೈಬ್ ಸಿಕ್ತು. ಸೊ ಅವತ್ತಿನ ಡೇ ಫುಲ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಶ್ರೀಕ್ರಿ ಬರ್ಡೇ ದಿನ ಇಷ್ಟೆಲ್ಲ ಸರ್ಪ್ರೈಸಸ್, ಹಾಗೆ ಸತ್ಯನಾರಾಯಣ ಪೂಜೆ ಮಾಡಿರೋ ಪ್ರಸಾದ ಅಂತೂ ನನಗೆ ಫೇವ್ರೇಟ್ ಅದು. ಸೊ ಅದು ನನಗೆ ಸಖತ್ ಇಷ್ಟ, ಅದು ನನಗೆ ಸಿಕ್ತು. ಏನೋ ಹೇಳ್ತಾರಲ್ಲ, ಸತ್ಯನಾರಾಯಣ ಪೂಜೆ ಪ್ರಸಾದ ತಿನ್ನಬೇಕು, ಕರೀದೇ ಇದ್ದರೂ ಸತ್ಯನಾರಾಯಣ ಪೂಜೆಗೆ ಹೋಗಬೇಕು ಅಂತ ಹೇಳ್ತಾರಲ್ಲ, ಹಾಗೆ. ಸೊ ಆವತ್ತಿನ ಡೇ ಫುಲ್ ಕಂಪ್ಲೀಟ್ ಆಯಿತು ನಮಗೆ. ಸೊ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಹೋಗಬೇಕಾದ್ರೆ ಶ್ರೀಕ್ರಿ ಬರ್ಡೇ ಅಲ್ವಾ, ಟ್ರೀಟ್ ಕೊಡಿಸ್ಬೇಕಲ್ವ ನನಗೆ. ಸೊ ಆನ್ ದ ವೇ ನನಗೇನು ಬೇಕು ಅಂತ ಕೇಳಿದ್ರು. ಸೊ ಪಿಜ್ಜಾ ತಿಂದು ತುಂಬಾ ದಿನ ಆಗೋಗಿತ್ತು. ಹಾಗೆ ಆನ್ ದ ವೇ ಪಿಜ್ಜಾನು ತೊಗೊಂಡು ಮನೆಗೆ ಸೊ ನಾವು ಹೊರಟ್ವಿ. ನಾನು ಪಿಜ್ಜಾ ತೊಗೊಂಡಿದ್ದು ಚಿಕನ್ ಕೈಮಾ ಪಿಜ್ಜಾ. ತುಂಬಾ ಚೆನ್ನಾಗಿತ್ತು. ತುಂಬ ದಿನವೇ ಆಗಿತ್ತು ತೊಗೊಂಡು, ತಿಂದಿರಲಿಲ್ಲ. ಸೊ ಹಾಗಾಗಿ ಚಿಕನ್ ಕೈಮಾ ಪಿಜ್ಜಾ ಹಾಗೆ ಅದನ್ನೆಲ್ಲ ತಗೊಂಡು ನಾವು ಹೊರಟ್ವಿ ಮನೆಗೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್ ಬಾಯ್. ಥ್ಯಾಂಕ್ ಯು ಒನ್ಸ್ ಅಗೇನ್.